ಅಯ್ಯಪ್ಪ ಭದ್ರಕಾಳಿ ದೇವರ ವಿಶಿಷ್ಟ ಆಚರಣೆ. ವಿವಿಧ ವೇಷಭೂಷಣ ಹಾಕಿ ಕುಣಿತಾರು ಗಿರಿಜನರು. ಕೈಯಲ್ಲಿ ಬುರುಡೆ, ಬಾಯಲ್ಲಿ ಕುಂಡೆ ಹಾಡು, ತಲೆಯಲ್ಲಿ ಮದ್ಯದ ಅಮಲು. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಗಿರಿಜನರ ರೋಮಾಂಚಕಾರಿಯಾದ ಕುಂಡೆ ಹಬ್ಬದ ದೃಶ್ಯ. ಎಸ್, ಕಷ್ಟಪಟ್ಟು ದುಡಿದು ಜೀವನ ಸಾಗಿಸೋ ಕಾಡಿನ ಮಕ್ಕಳು ಆಚರಣೆ ಮಾಡೋದು ಇದೊಂದೇ ಹಬ್ಬ. ಇದು ಪೊನ್ನಂಪೇಟೆ ತಾಲೂಕಿನ ದೇವರಪುರ ಗ್ರಾಮದಲ್ಲಿ ನಡೆಯುವ ಶ್ರೀ ಅಯ್ಯಪ್ಪ ಭದ್ರಕಾಳಿ ದೇವರ ಬೇಡು ಹಬ್ಬ. ಆದರೆ ಗಿರಿಜನರಿಂದಾಗಿ ಇದು ರಾಜ್ಯದಲ್ಲಿ ಕುಂಡೆ ಹಬ್ಬ ಅಂತಲೇ ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ. ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಯಿಂದಲೂ ಸಾವಿರಾರು ಗಿರಿಜನರು ಈ ಹಬ್ಬಕ್ಕೆ ಆಗಮಿಸುತ್ತಾರೆ. ಜಿಲ್ಲೆಯ ವಿವಿಧೆಡೆ 2 ದಿನಗಳ ಕಾಲ ಜನತೆಯಿಂದ ಹಣ ವಸೂಲಿ ಮಾಡ್ತಾರೆ. ಹಣ ನೀಡದೇ ಇದ್ರೆ ಕೆಟ್ಟ ಬೈಗುಳದ ಗಿಫ್ಟ್ ಸಿಗುತ್ತೆ. ಆದ್ರಿಂದ ಇದು ಬೈಗುಳದ ಹಬ್ಬ ಅಂತಲೇ ನಾಮಾಂಕಿತವಾಗಿದೆ. ಹಲವು ಬಗೆಯ ಕುಂಡೆ ಹಾಡುಗಳು ಈ ಗಿರಿಜನರ ಬಾಯಲ್ಲಿ ಸದಾ ಜಿನುಗ್ತಾ ಇರುತ್ತೆ. ಕೊನೆಗೆ ಎಲ್ಲಾ ಗಿರಿಜನರು ಬಂದು ಸೇರೋದು ಇದೇ ಅಯ್ಯಪ್ಪ ಭದ್ರಕಾಳಿ ದೇವಾಲಯದಲ್ಲಿ. ತಾವು ವಸೂಲಿ ಮಾಡಿದ್ರಲ್ಲಿ ಸ್ವಲ್ಪ ಹಣವನ್ನ ದೇವರಿಗೆ ಭಂಡಾರ ರೂಪದಲ್ಲಿ ಒಪ್ಪಿಸಿ ಉಳಿದ ಹಣವನ್ನ ಖರ್ಚು ಮಾಡ್ತಾರೆ. ಇನ್ನು ಈ ಗಿರಿಜನರು ಹೆಚ್ಚಾಗಿ ಬೈಯೋದು ಅಯ್ಯಪ್ಪ ದೇವರನ್ನ. ಇದಕ್ಕೆ ಕಾರಣ ಗಿರಿಜನರು ಶ್ರೀ ಅಯ್ಯಪ್ಪ ದೇವರ ಭಕ್ತರು. ಪುರಾತನ ಕಾಲದಿಂದಲೂ ಗಿರಿಜನರು ಅಯ್ಯಪ್ಪ ದೇವರೊಂದಿಗೆ ಕಾಡಿಗೆ ತೆರಳಿದಾಗ ಅಲ್ಲಿ ಭದ್ರಕಾಳಿ ದೇವರ ದರ್ಶನ ಆಗತ್ತೆ. ಈ ಸಂದರ್ಭ ಅಯ್ಯಪ್ಪ ದೇವರು ಗಿರಿಜನರನ್ನ ಕಾಡಿನಲ್ಲಿ ಬಿಟ್ಟು ಭದ್ರಕಾಳಿ ದೇವರೊಂದಿಗೆ ಹೊರಟು ಹೋಗ್ತಾನೆ. ಈ ಸಂದರ್ಭ ಗಿರಿಜನರು ಅಯ್ಯಪ್ಪ ದೇವರನ್ನ ನಿಂದಿಸೋದಕ್ಕೆ ಪ್ರಾರಂಭಿಸ್ತಾರೆ ಅನ್ನೋದು ಇತಿಹಾಸ. ಇನ್ನು ಈ ಉತ್ಸವವನ್ನ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಒಂದು ಕಡೆ ಗಿರಿಜನರಿಗೆ ಬೈಗುಳದ ಹಬ್ಬವಾದ್ರೆ ಗ್ರಾಮಸ್ಥರು ಭಕ್ತಿಯಿಂದ ಆಚರಣೆ ಮಾಡಿ ಬೇಡುವ ಹಬ್ಬ. ಒಟ್ನಲ್ಲಿ ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಈ ಹಬ್ಬದ ಆಚರಣೆಯನ್ನ ಇಂದಿಗೂ ಉಳಿಸಿಕೊಂಡು ಬಂದಿರೋದು ವಿಶೇಷ. ಸಂಪ್ರದಾಯ ಆಚರಣೆ ಏನೇ ಇದ್ರೂ ಗಿರಿಜನರು ಮಾತ್ರ ಸಖತ್ ಎಂಜಾಯ್ ಮಾಡಿದಂತೂ ಸತ್ಯ. ರಾಘವೇಂದ್ರ ಅಂತೇಳಿ ನಾವು ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾ ಎಲ್ಲ ಕಡೆ ಈ ವರ್ಷ ಹಬ್ಬ ಎಲ್ಲ ಟೈಪ್ ಎಲ್ಲ ಅಂಗಡಿ ಬರ್ತೀವಿ ಸರ್. ಎಲ್ಲ ಕಲೆಕ್ಷನ್ ಆಯ್ತದೆ. ಒಂದು 10-20 ಕೊಡ್ತಾರೆ ಅಂಗಡಿಗೆ. ನಮ್ಮ ದೇವರಿಗಾಗಿ ಬೇಡಿ ಬರ್ತೀವಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು ಒಂದು ಸುಮಾರು ಆಯ್ತು ಸರ್. ನಾವು ಮಕ್ಕಳು ಎಲ್ಲ ಬಂಡು ಕಳೆದ ಇದೆ ಸರ್ ಹಬ್ಬ. ಎಲ್ಲೆಲ್ಲಿ ಹೋಗ್ತಿದ್ದೀರಾ? ದೇವ್ರ ಹೊಂಟಂಗಿ ಅಲ್ಲಲ್ಲ, ಎಲ್ಲೆಲ್ಲ ನೀವು ಈ ತರ ವೇಷದ ಸಿದ್ದಾಪುರ, ಅಮ್ಮತ್ತಿ ಮತ್ತೆ ಪಾಲಿಬೆಟ್ಟ ಮತ್ತೆ ಗೋಣಿಯಪ್ಪ. ಇದಂದ್ರೆ ನಾವು ಬಂದ್ರೆ ಸರ್, ನಾವು ಬಂದ್ರೆ ಸಿದ್ದಾಪುರ ಬರ್ತಿದ್ರೆ ಅಮ್ಮತ್ತಿ ಅಂದ್ರೆ ವಿರಸ್ಪೇಟೆ ಎಲ್ಲಿ ಸೇರ್ತೀರೋ ಹಬ್ಬಕ್ಕೆ ನಾವು ಅಲ್ಲೇ ದೇವಸ್ಥಾನ ಅಲ್ಲಿಗೆ ಅಲ್ಲಿ ಸೇರಿ ಅಲ್ಲಿಗೆ ಅಲ್ಲಿ ಲಾಸ್ಟ್ ನಿಮ್ಮ ರಿಲಿಜನ್ ಅಲ್ಲಿ ಇದೊಂದು ದೇವರಿಗಾಗಿ ದೇವ್ರಿಗೆ ಮಾಡ್ತೀವಿ ಸರ್. ದೇವ್ರಿಗಾಗಿ ಅಂಗಡಿ ಬರ್ತೀರಿ ಸರ್. ಬಲಾತ್ಕಾರ ಏನಿಲ್ಲ, ಆ ರೀತಿ ಅವ್ರು ಖುಷಿ ಕೊಟ್ಟದನ್ನು ಖುಷಿ ಕೊಡ್ತಾರೆ ಸರ್. 5 ರೂಪಾಯಿ ಇಸ್ಕೊಳ್ಬೇಕು, ಒಂದು ರೂಪಾಯಿ ಕೊಡಿಸ್ಕೊಳ್ಬೇಕು ಸರ್. ಚರ್ಚೆ ಮಾಡಂಗಿಲ್ಲ ಸರ್. ಗಾಡಿ ತಡೆಯಂಗಿಲ್ಲ ಸರ್. ನಮ್ದು ಜಲಕುರುಬರು ನಾವು ವರ್ಷ ಹೋಗೋದು ಸರ್. ನಮ್ಮ ಇದರಲ್ಲಿ ಗ್ರೂಪಲ್ಲಿ ನಾವು ಎಲ್ಲ ಬರ್ತೀವಿ ಸರ್. ನಮ್ಮ ಕಡೆ ಎಲ್ಲ ಸಹ ಬರ್ತಾರೆ ಸರ್. ಅಂದ್ರೆ ಈ ಜನಾಂಗದವರು ಈ ದೇವಿಗೋಸ್ಕರ, ಅಯ್ಯಪ್ಪನಿಗೋಸ್ಕರ ಸರ್. ಸರ್ ಆ ಹಬ್ಬದ ವಿಶೇಷತೆ ಬಗ್ಗೆ ಒಂಚೂರು ಹೇಳ್ಬೋದು? ಹಬ್ಬದ ವಿಶೇಷ ನಮ್ಮ ಭದ್ರಕಾಳಿ ತಾಯಿ ಇದೆ, ಮತ್ತೆ ಬೇಟೆಯಪ್ಪ ಇದೆ, ಶಿವ ಇದೆ ಸರ್. ಈಗ ಮೇನ್ ದೇವರ ಹೆಸರೇನಲ್ಲಿ ಭದ್ರಕಾಳಿ ಭದ್ರಕಾಳಿಯ ದೇವಿಗೋಸ್ಕರ ಮಾಡಿ ಸರ್. ನಾವು ಅದಕ್ಕೆ ಹೋಯ್ತೇವೆ ಸರ್.